ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಪೇನ್ ಕಿಲ್ಲರ್ಸ್ ಅಥವಾ ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಬಗ್ಗೆ ಮಾತಾಡೋಣ. ಸಾಧಾರಣವಾಗಿ ಮನುಷ್ಯ ಅಂದಮೇಲೆ ತನ್ನ ಜೀವನದ ಆಗುವುಗಳಲ್ಲಿ ಕೆಲಸ ಇದರ ನಡುವೆ ನೋವುಗಳು ಸಾಮಾನ್ಯ. ಕೆಲವರಿಗೆ ಸೊಂಟ ನೋವು, ಕೆಲವರಿಗೆ ಕುತ್ತಿಗೆ ನೋವು, ಕೆಲವರಿಗೆ ಮಂಡಿ ನೋವು, ಕೆಲವರಿಗೆ ಹಿಂಬಡಿ ನೋವು, ಕೆಲವರಿಗೆ ಮೊಣಕೈ ನೋವು. ನೋವುಗಳು ಸಾಧಾರಣವಾಗಿ ಇದ್ದೇ ಇರುತ್ತೆ. ಮಸ್ಕ್ಯುಲರ್ ಪೇನ್ಸ್ ಬಗ್ಗೆ ನಾನು ಹೇಳ್ತೀನಿ. ನಾನು ಇಂಟರ್ನಲ್ ಆರ್ಗನ್ಸ್ ಪೇನ್ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಮಾಂಸಖಂಡಗಳು, ಮೂಳೆಗಳು ಮತ್ತು ಸಂದು ಕೀಲುಗಳ ನೋವು ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಸುಮಾರು ಕಾರಣಗಳಿಂದ ಬರ್ಬೋದು. ಕೆಲವರಿಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಕೆಲವರಿಗೆ ಸಂಧಿವಾತ ಇರ್ಬೋದು, ಕೆಲವರಿಗೆ ಸ್ಪಾಂಡಿಲೈಟಿಸ್ ಇರ್ಬೋದು, ಕೆಲವರಿಗೆ ಸಿಂಪಲ್ ಮಸಲ್ಸ್ ವೀಕ್ನೆಸ್ ಇರ್ಬೋದು, ಕೆಲವರಿಗೆ ತುಂಬಾ ಆಟೋ ಇಮ್ಯೂನ್ ಪ್ರಾಬ್ಲಮ್ಸ್ ಇಂದ ಉಂಟಾಗುವಂತ ಈ ಫೈಬ್ರೋಮಯಾಲ್ಜಿಯಾ ಇರ್ಬೋದು, ಬೇರೆ ಬೇರೆ ತರ ತೊಂದರೆಗಳಿಂದ ಈ ನೋವು ಸಾಧಾರಣವಾಗಿ ಇದಕ್ಕೆ ನಾವು ಕ್ರೋನಿಕ್ ಪೇನ್ ಕ್ಯಾಟಗರಿಗೆ ತಗೊಳ್ತೀವಿ. ಕ್ರೋನಿಕ್ ಅಂದ್ರೆ 1-2 ದಿನ ನೀವು ಉಳುಕ್ತು ರೆಸ್ಟ್ ತಗೊಂಡೆ, ಒಂದು ಪೇನ್ ಕಿಲ್ಲರ್ ತಗೊಂಡೆ, ಸರಿ ಆಯ್ತು, ಫೈನ್. ಒಂದ್ ಸಣ್ಣ ಪುಟ್ಟ ಬಂದು ಆಗೋಗಿ ಬರೋದು ತಲೆನೋವು ಫಾರ್ ಎಕ್ಸಾಂಪಲ್. ತುಂಬಾ ಯೋಚನೆ ಮಾಡಕ್ಕಿಂತ ಆಕ್ಚುಲಿ ಏನೋ ಜಾಸ್ತಿ ಆಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ ಅಂತ ಯೋಚನೆ ಮಾಡಕ್ಕಿಂತ ಆಕ್ಚುಲಿ ಸಣ್ಣ ಸಣ್ಣ ಕಾರಣಗಳಿಂದ ಬಂದಿರ್ತವೆ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದಿನ ಪೇನ್ ಕಿಲ್ಲರ್ ತಗೊಳ್ತೀವಿ, ಮತ್ತೆ ನೋವು ಬರುತ್ತೆ, ಮತ್ತೆ ಪೇನ್ ಕಿಲ್ಲರ್ ತಗೊಳ್ತೀವಿ. ಪದೇ 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 ಆ ನೋವಿಗೆ ಪೇನ್ ಕಿಲ್ಲರ್ ತಗೊಳ್ತಾ ಇರೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಲಿವರ್ಗೆ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಒಂದು ಅಭ್ಯಾಸ ಆಕ್ಚುಲಿ ನಿಮ್ಮ ನೋವನ್ನ ಕೂಡ ಇನ್ನೂ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡುತ್ತೆ. ಅದು ನಿಮ್ಗೆ ಗೊತ್ತಿದ್ಯಾ? ನೋವು ಬರೋದು ಒಂದು ಮುಖ್ಯ ಕಾರಣ. ಒಬ್ಬ ಮನುಷ್ಯನಿಗೆ ಯಾಕೆ ನೋವು ಬರುತ್ತೆ ಅಂತ ಹೇಳಿದ್ರೆ, ತಾನು ಆ ಜಾಗಕ್ಕೆ ರೆಸ್ಟ್ ಕೊಡ್ಲಿ ಅಂತ. ಆ ಜಾಗಕ್ಕೆ ರೆಸ್ಟ್ ಅನ್ನು ಕೊಟ್ಟಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಸರಿಯಾದ ಒಂದು ಏನ್ ಹೇಳ್ತೀವಿ ನಾವು, ನಿಮಗೆ ಆಸ್ಪದವನ್ನು ನೀಡಿದಾಗ ಅದು ಸರಿಯಾಗಿ ತಾನಾಗಿ ಸರಿಯಾಗ್ಲಿಕ್ಕೆ ಆಸ್ಪದವನ್ನು ನೀಡಿದಾಗ ಸುಮಾರು ನೋವುಗಳು ಹಂಗೆ ಕಡಿಮೆ ಆಗೋಗ್ಬಿಡ್ತವೆ. ಅದಕ್ಕಿನ್ನು ಟ್ರೀಟ್ಮೆಂಟ್ನ ಅವಶ್ಯಕತೆನೇ ಇರೋದಿಲ್ಲ. ನಮ್ಮ ದೇಹಕ್ಕೆ ತನ್ನನ್ನ ತಾನೇ ಗುಣಪಡಿಸಿಕೊಳ್ಳುವಂತ ಒಂದು ಶಕ್ತಿ ಇದೆ. ಬಾಡಿ ಕ್ಯಾನ್ ಹೀಲ್ ಇಟ್ ಸೆಲ್ಫ್ ಇಫ್ ಗಿವನ್ ಪ್ರಾಪರ್ ರೆಸ್ಟ್. ತಾನಾಗಿ ಗುಣಪಡಿಸಬೇಕು ಅಂದ್ರೆ ಅದಕ್ಕೆ ಸರಿಯಾದ ಒಂದು ಆಸ್ಪದನವನ್ನ, ರೆಸ್ಟ್ ನ ಒಂದು ವಿಶ್ರಾಂತಿಯನ್ನ ನೀಡಬೇಕು. ಆದ್ರೆ ದೈನಂದಿನ ನಮ್ಮ ಚಟುವಟಿಕೆ, ನಾನು ಮುಂಚೆನೆ ಹೇಳ್ದಂಗೆ, ಯಾರಿಗೂ ರೆಸ್ಟ್ ಕೊಡೋಕೆ ಟೈಮೇ ಇಲ್ಲ. ದಿನ ಬೆಳಗಾದ್ರೆ ಹೋಗ್ಲೇಬೇಕು, ಕೆಲಸ ಮಾಡ್ಲೇಬೇಕು, ಮಕ್ಕಳಿರ್ತಾರೆ, ಅದಿರ್ತಾರೆ, ಇದಿರ್ತಾರೆ. ಏನ್ ಡಾಕ್ಟರ್ ಎಲ್ ಸರ್ ರೆಸ್ಟ್ ಕೊಡೋ, ನನಗೆ ಬೆಳಗ್ಗೆ ಎದ್ರೆ ಸಾಯಂಕಾಲ ತನಕ ನಂಗೆ ಕೆಲಸನೇ ಆಗೋಗ್ಬಿಡುತ್ತೆ, ಆಗಲ್ಲ ನಂಗೆ ರೆಸ್ಟ್ ಕೊಡಕ್ಕೆ. ಹಂಗಾಗಿ ನನಗೆ ಯಾವ್ದಾದ್ರು ಪೇನ್ ಕಿಲ್ಲರ್ ಬರ್ಬಿಡಿ ಅಂತ ಹೇಳ್ತಾರೆ. ಇದು ನಮ್ಮ ಡಾಕ್ಟರ್ಗಳ ಕೈಯಿಂದ ನೀವೇ ತಪ್ಪಾಣಿಸ್ತಾ ಇರ್ತೀರಾ. ಒಂದು ಇಂಜೆಕ್ಷನ್ ಕೊಟ್ಬಿಡಿ, ಒಂದು ಮಾತ್ರೆ ಕೊಟ್ಬಿಡ್ರಿ, ಸರಿ ಆಗ್ಬಿಡ್ಬೇಕು, ನಂಗೆ ಇವತ್ತು ಸರಿ ಆಗ್ಬಿಡ್ಬೇಕು, ಇವತ್ತು ಕೊಟ್ಟರೆ ನಾಳೆ ರೆಡಿ ಆಗಬೇಕು. ಕ್ಲಿನಿಕ್ ಇಂದ ಹೊರಡೆ ಹೋಗುವಷ್ಟೊತ್ತಿಗೆ ನೀವು ರೆಡಿ ಆಗಿ ಹೋಗ್ಬೇಕು, ಅವಾಗ ಒಳ್ಳೆ ಡಾಕ್ಟರ್ ಅಂತ ಹೇಳ್ಬಿಟ್ಟು. ಆದ್ರೆ ಈ ತರ ಒಂದು ಅಭ್ಯಾಸಗಳಿಂದ ಸುಮಾರು ಜನಕ್ಕೆ ಸುಮಾರು ಪ್ರಾಬ್ಲಮ್ ಉಂಟಾಗ್ತದೆ. ಹಾಗಾಗಿ ನಾನು ಇವತ್ತು ಇಲ್ಲಿ ಬಂದಿರೋ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮಗೆ ನ್ಯಾಚುರಲ್ ಆಗಿ ಈ ತರ ಕ್ರೋನಿಕ್ ಪೇನ್ಗಳಿದ್ರೆ, ಸಂಧಿವಾತ ಇರ್ಬೋದು, ಆಮವಾತ ಇರ್ಬೋದು, ಫೈಬ್ರೋಮಯಾಲ್ಜಿಯಾ ಇರ್ಬೋದು, ತುಂಬಾ ಸಮಯದಿಂದ ಕಾಡಿಸ್ತಾ ಇರುವಂತ ಸೊಂಟ ನೋವು, ಕುತ್ತಿಗೆ ನೋವು, ಇಂಥ ಪ್ರಾಬ್ಲಮ್ಗಳಿಗೆ ನ್ಯಾಚುರಲ್ ಆಗಿರುವಂತ ಒಂದು ಪೇನ್ ಕಿಲ್ಲರ್ ಜ್ಯೂಸ್ ನೀವು ಮನೇಲೆ ಮಾಡ್ಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದಲ್ಲಿ ನಿಮಗೆ ಈ ಒಂದು ಪೇನ್ ಕಿಲ್ಲರ್ಗಳು ಏನ್ ಕೆಲಸ ಮಾಡುತ್ತಲ್ಲ, ಈಗ ನಥಿಂಗ್ ಬಟ್ COX-2 ಇನ್ಹಿಬಿಟರ್ಸ್ ಅಂತ ಹೇಳ್ಬಿಟ್ಟು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡ್ತವೆ. ಅದೇ ಆಂಟಿ ಇನ್ಫ್ಲಮೇಟರಿ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತ ಕೆಲವು ಆಹಾರಗಳಿಂದ ನಿಮಗೆ ಸಿಕ್ಕಿದ್ರೆ, ನಿಮ್ಮ ನೋವು ಕಡಿಮೆ ಆದ್ರೆ, ಇಟ್ಸ್ ವಂಡರ್ಫುಲ್ ಟೆಕ್ನಿಕ್ ಅಲ್ವಾ? ನೋಡಿ, ವೆರಿ ಸಿಂಪಲ್ ಟೆಕ್ನಿಕ್. ಈ ಟೆಕ್ನಿಕ್ ನಾನು ಆಕ್ಚುಲಿ ಸುಮ್ಮನೆ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ನಾನು ಆಲ್ರೆಡಿ 2-3 ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಈ ಒಂದು ಜ್ಯೂಸ್ ನ ಅಥವಾ ಒಂದು ಡ್ರಿಂಕ್ ನಾನು ನನ್ನ ಸುಮಾರು ಜನ ಪೇಷಂಟ್ಸ್ ಅಲ್ಲಿ ಸುಮಾರು ವರ್ಷಗಳಿಂದ ಕೊಡ್ತಾ ಬಂದಿದ್ದೀನಿ. ಅವ್ರು ಪ್ರತಿಯೊಬ್ಬರು ಟ್ರೈ ಮಾಡಿದ್ದಾರೆ. ಆರ್ಥ್ರೈಟಿಸ್ ಇರ್ಬೋದು, ಸೊಂಟ ನೋವು ಇರ್ಬೋದು, ಅಥವಾ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ತನಕನೇ ಇರ್ಬೋದು ಪ್ರಾಬ್ಲಮ್. ಇದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋದ ವಿಧಾನ ಕೂಡ ವೆರಿ ಸಿಂಪಲ್, ತುಂಬಾ ಎಫೆಕ್ಟಿವ್ ಆಗಿದೆ. ಇದಕ್ಕೆ ಬೇಕಾಗಿರುವಂತ ಒಂದು ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕೇವಲ 3 ಇಂಗ್ರೀಡಿಯೆಂಟ್ಸ್. ಒಂದು ಬೀಟ್ರೂಟ್, ಒಂದು ಕ್ಯಾರೆಟ್, ಒಂದು ಜಿಂಜರ್. ನಾನು ಇದಕ್ಕೆ ಕರೆಯೋದು BCG ಜ್ಯೂಸ್ ಅಂತ, ಅಥವಾ ಬಿಕ್ಯಾಟ್ ಜಿನ್ ಜ್ಯೂಸ್ ಅಂತ ಕರ್ಕೊಳ್ಳಿ ನೀವು. ಅದ್ರೊಂದು ಪ್ರಾಡಕ್ಟ್ ಕೂಡ ಮಾಡಿದ್ದೀನಿ. ಆದ್ರೆ ಇದು ನೀವು ಮನೇಲೆ ಮಾಡ್ಕೋಬಹುದು. ನೀವೇನು ಸ್ಪೆಷಲ್ ಆಗಿ ಎಲ್ಲೋ ಗಿಡಮೂಲಿಕೆ ಹುಡ್ಕೊಂಡ್ ಬರ್ಬೇಕು ಅಂತ ಏನಿಲ್ಲ. ಇದರಲ್ಲಿ ಬೀಟ್ರೂಟ್, ಕ್ಯಾರೆಟ್, ಜಿಂಜರ್ ಈ 3ನ ಯೂಸ್ ಮಾಡ್ಕೊಂಡ್ರೆ ಈ ಪೇನ್ ಕಿಲ್ಲಿಂಗ್ ಎಫೆಕ್ಟ್ ಇದರಲ್ಲಿ ಉಂಟಾಗುತ್ತೆ. ಜೊತೆಗೆ ಈ COX-2 ಇನ್ಹಿಬಿಷನ್ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ ನಾನು ಮುಂಚೆನೆ ಹೇಳ್ದಂಗೆ, ಒಂದು ಕ್ಯಾರೆಟ್, ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ ತಗೊಳ್ಳಿ, ಅದ್ರ ಸಿಪ್ಪೆ ಸುಲ್ಬಿಡಿ ಚೆನ್ನಾಗಿ. ಸುಲ್ಬಿಟ್ಟು ಉಗುರು ಬೆಸ್ಟ್ ನೀರು ತಗೊಳ್ಳಿ, ಒಂದು ಗ್ಲಾಸ್ ನಷ್ಟು, ಒಂದು 200 ml ನಷ್ಟು ಉಗುರು ಬೆಸ್ಟ್ ನೀರು ತಗೊಳ್ಳಿ. ಅದಕ್ಕೆ ಈ ಸಿಪ್ಪೆ ಸುಲ್ದಂತ ಕ್ಯಾರೆಟ್ನ ಅದಕ್ಕೆ ಹಾಕ್ಬಿಡಿ. ಅದೇ ರೀತಿ 1-1.5 ಇಂಚಿನಷ್ಟು ಒಂದು ಬೀಟ್ರೂಟ್ ನ ಒಂದು ತುಂಡು, ಸ್ಕ್ವೇರ್ ಕ್ಯೂಬ್ ಬೀಟ್ರೂಟ್ ತಗೊಂಡ್ಬಿಟ್ಟು ಅದನ್ನು ಕೂಡ ಸಿಪ್ಪೆ ಸುಲ್ದಿರುವಂಥದ್ದು, ಅದನ್ನು ಕೂಡ ಆ ನೀರಿಗೆ ಹಾಕಿ, ಜೊತೆಗೆ ಒಂದು ಸಣ್ಣ ತುಂಡು ಜಿಂಜರ್, ಸಣ್ಣ ತುಂಡು, ಈಕ್ವಲ್ ಆಗಿ ತಗೋಬೇಡಿ. ಆ ಬೀಟ್ರೂಟ್ ಎಷ್ಟು ತಗೊಂಡಿರೋ ಅದ್ರ ಕಾಲ್ ಭಾಗ ಮಾತ್ರ ಜಿಂಜರ್. ಶುಂಠಿ, ಹಸಿ ಶುಂಠಿ, ನಾರ್ಮಲ್ ಶುಂಠಿ, ಡ್ರೈ ಶುಂಠಿ ಏನ್ ಬೇಡ, ಹಸಿ ಶುಂಠಿ ತಗೊಂಡ್ಬಿಟ್ಟು ಅದನ್ನು ಆ ನೀರಿಗೆ ಹಾಕ್ಬಿಡಿ, ಮುಚ್ಚಿಟ್ಬಿಡಿ. ಬೆಳಗ್ಗೆ ತಗ ಮುಚ್ಚಿಟ್ಬಿಡಿ. ಯಾಕೆ ಸರ್ ನಾನು ಬೆಳಗ್ಗೆನೆ ಹಾಕೊಂಡು ಕುಡಿಬೋದಲ್ಲ ಅಂತ ನೀವು ಕೇಳ್ಬೋದು. ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ವೀಕ್ಷಕರೇ, ಈ ಬೀಟ್ರೂಟ್ ಮತ್ತು ಕ್ಯಾರೆಟ್ ಮತ್ತು ಜಿಂಜರ್ ನಲ್ಲಿರುವಂತ ಕೆಲವು ಸಕ್ಕರೆ ಅಂಶ ಇರುತ್ತಲ್ಲ, ಅದು ಒಂದು ಕಡಿಮೆ ಆಗ್ಲಿಕ್ಕೆ, ಜೊತೆಗೆ ಆ ನೀರಿನಲ್ಲಿ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು, ಗುಡ್ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ಲಿಕ್ಕೆ ಸಹಾಯ ಮಾಡ್ತವೆ. ಓವರ್ ನೈಟ್ ಇಟ್ರೆ ನೀವು ರಾತ್ರಿನೇ ನೆನ್ಸಿಟ್ಬಿಟ್ಟು
ಒಂದು ಅಟ್ಲೀಸ್ಟ್ 10 ಅವರ್ಸ್, ರಾತ್ರಿ ಒಂದು 8 ಗಂಟೆಗೆ ನೆನೆಸಿಟ್ರೆ ಬೆಳಿಗ್ಗೆ ಒಂದು 6 ಗಂಟೆಗೆ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಮೂರನ್ನು ಆ ನೀರು ಸಮೇತ ಹಾಕ್ಬಿಟ್ಟು ಮಿಕ್ಸಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಅದನ್ನ ಪೇಸ್ಟ್ ತರ ಮಾಡ್ಕೊಳ್ಳಿ. ಅದೇ ನೀರನ್ನ ಹಾಕಿ ಜ್ಯೂಸ್ ಬರುತ್ತೆ, ಬಟ್ಟೆಯಲ್ಲಿ ಹಾಕಿ ಬೇಕಾದ್ರೆ ಹಿಂಡ್ಬಿಡಿ, ತಿಳಿ ರಸವನ್ನು ತಗೊಳ್ಳಿ. ಶುಗರ್ ಇದ್ದವರು ಕೂಡ ತಗೋಬಹುದು, ಅದನ್ನ ಹಿಂಡ್ಬಿಟ್ಟು ಕುಡಿದ್ರೆ ಯಾವುದೇ ರೀತಿಯ ತುಂಬಾ ಏನು ಶುಗರ್ ಏನು ಜಾಸ್ತಿ ಆಗಲ್ಲ. ತಿಂಡಿಯ ಪ್ರಮಾಣ ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ. ಶುಗರ್ ಇಲ್ದಲೇ ಇರೋರು ಬೇಕಾದ್ರೆ ಅದಕ್ಕೆ 1 ಸ್ಪೂನ್ ಜೇನುತುಪ್ಪವನ್ನು ಹಾಕಿ. ಶುಗರ್ ಇದ್ರೆ ಬೇಕಾದ್ರೆ ಒಂದು ಚಿಟಿಕೆಯಷ್ಟು ಸೈಂಧವ ಲವಣವನ್ನು ಹಾಕಿ. ಬೇಕಾದ್ರೆ ರುಚಿಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ 4-5 ನಿಂಬೆ ಹನಿ ರಸಗಳನ್ನ, ಅದೇ 4-5 ಹನಿ ಹಾಕಿ, ಜೊತೆಗೆ ಬೇಕಂತ ಹೇಳಿದ್ರೆ ಪುದೀನ ಎಲೆಗಳು ಒಂದೆರಡು ಟೇಸ್ಟ್ಗೋಸ್ಕರ ಒಂದೆರಡು ಪುದೀನ ಎಲೆಗಳನ್ನ ಕೂಡ ಹಾಕ್ಬಿಟ್ಟು ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬನ್ನಿ. ವೀಕ್ಷಕರು, ಇದರಲ್ಲಿರುವಂತ ಒಂದು ವೈಜ್ಞಾನಿಕ ಒಂದು ಗುಣಗಳು ಅಥವಾ ವಿಶೇಷತೆಗಳು, ಪೋಷಕಾಂಶಗಳು ಹೇಳ್ತಾ ಹೋದ್ರೆ ಸುಮಾರಿದೆ. ಆದ್ರೆ ನಾನು ಕೆಲವು ಇಂಪಾರ್ಟೆಂಟ್ ಹೇಳ್ತೀನಿ. ಬೀಟ್ರೂಟ್ ಎಸ್ಪೆಷಲಿ ಅದು ಇಟ್ಸ್ ವೆರಿ ರಿಚ್ ಇನ್ ನೈಟ್ರೇಟ್ಸ್. ನೈಟ್ರಿಕ್ ಆಕ್ಸೈಡ್ ಹೇರಳವಾಗಿ ಈ ಬೀಟ್ರೂಟ್ ನಲ್ಲಿ ಅಡಗಿದೆ. ನೈಟ್ರಿಕ್ ಆಕ್ಸೈಡ್ ಬಿಪಿಯನ್ನು ಕೂಡ ಕಡಿಮೆ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡ್ ರಕ್ತನಾಳಗಳನ್ನ ಊದಿಸುತ್ತೆ. ನಿಮ್ಮ ದೇಹದಲ್ಲಿ ನಿರ್ದಿಷ್ಟ ಜಾಗದಲ್ಲಿ ಊತಗಳು ಎಲ್ಲ ಇರ್ತಾವಲ್ಲ, ಈಗ ನೋಡಿ ಸ್ವೆಲ್ಲಿಂಗ್ ಇರುತ್ತೆ, ಜಾಯಿಂಟ್ ನಲ್ಲಿ ಕಸವನ್ನ ಕಟ್ಟಿರುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ಏನ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬಿಟ್ರೆ, ನೈಟ್ರಿಕ್ ಆಕ್ಸೈಡ್ ಸಿಂಥೇಸ್ ಅನ್ನೋ ಒಂದು ಎನ್ಸೈಮ್ ನ ಕೂಡ ಸ್ಟಿಮ್ಯುಲೇಟ್ ಮಾಡುತ್ತೆ. ಆ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಅಲ್ಲಿ ಕಟ್ಟಿರೋ ಕಸ ಹೊರಡೆ ಹೋಗುತ್ತೆ. ಅದೇ ರೀತಿ ಕ್ಯಾರೆಟ್ ಕೂಡ ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್. ಬೀಟಾ ಕ್ಯಾರೋಟಿನ್ ಅಂತ ಒಂದು ಅಂಶ ಈ ಕ್ಯಾರೆಟ್ ನಲ್ಲಿ ಇದೆ. ಈ ಬೀಟಾ ಕ್ಯಾರೋಟಿನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಯೋವ್ಯಾಸ್ಕ್ಯುಲೇಚರ್ ಜೊತೆಗೆ ನೈಟ್ರಿಕ್ ಆಕ್ಸೈಡ್ ಸಿಂಥಸಿಸ್ ಜೊತೆಗೆ ಆ ಜಾಗದಲ್ಲಿ ಕಾಕ್ಸ್ ಇನಿಬಿಷನ್ ಅಂತ ಹೇಳಿದ್ರೆ ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡುವಂತ ಎನ್ಸೈಮ್ಸ್ ನ ನಮ್ಮ ಜಾಯಿಂಟ್ ಗಳಲ್ಲಿ ಡೆವಲಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪುರಾಗಿದೆ. ಅದೇ ರೀತಿ ಶುಂಠಿಯನ್ನು ಕೂಡ ಅತಿ ಮುಖ್ಯವಾಗಿ ಜಿಂಜರಾಲ್ ಅಂತ ಒಂದು ಕೆಮಿಕಲ್ ಏನಿದೆ, ಅದು ಕೂಡ ನ್ಯಾಚುರಲ್ ಪೇನ್ ಕಿಲ್ಲರ್. ನೋಡಿ, ಹಿಂದಿನ ಕಾಲದಿಂದಲೂ ಶೀತ, ಕೆಮ್ಮು, ನೆಗಡಿ, ಜ್ವರ ಇಂಥವು ಬಂದ್ರೆ, ಡೈಜೆಷನ್ ಇದ್ರೆ ನಿಮಗೆ ಶುಂಠಿ ರಸವನ್ನ ಕೊಡ್ತಾ ಇದ್ರು. ಕಫ ಗಿಫ ಎಲ್ಲ ಜಾಸ್ತಿ ಆಗಿ ತಲೆನೋವಿಗೆ ಅಂತ ಹೇಳ್ಬಿಟ್ಟು ಶುಂಠಿ ಪೇಸ್ಟ್ ನ ಹಚ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಈ ಜಿಂಜರಾಲ್ ನ ಅಂಶ ನ್ಯಾಚುರಲ್ ಕಾಕ್ಸ್ ಇನಿಬಿಷನ್ ನ ಕೆಲಸ ಮಾಡುತ್ತೆ. ಇಟ್ಸ್ ನ್ಯಾಚುರಲ್ ಪೇನ್ ಕಿಲ್ಲರ್, ನ್ಯಾಚುರಲ್ ಡೈಜೆಸ್ಟಿವ್ ಮತ್ತು ನ್ಯಾಚುರಲ್ ಅನಾಲ್ಜೆಸಿಕ್ ಅಂತ ಹೇಳಿದ್ರೆ ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತ ಹೇಳ್ಬಿಟ್ಟು. ಡೈಜೆಷನ್ ಅರ್ಧಂಬರ್ಧ ಡೈಜೆಷನ್ ಆಗಿರೋ ಫುಡ್ ನ ಕ್ಲೀನ್ ಮಾಡುತ್ತೆ, ಜಾಯಿಂಟ್ ಗಳಿಗೆ ಒಳ್ಳೆ ರಕ್ತ ಸಂಚಾರವನ್ನು ಕೊಡುತ್ತೆ, ಜೊತೆಗೆ ಒಂದು ಕಾಕ್ಸ್ ಇನಿಬಿಷನ್ ಆಗಿ ವರ್ಕ್ ಆಗುತ್ತೆ ಅಂತ ಪ್ರೂವ್ ಆಗಿದೆ. ಹಾಗಾಗಿ ಈ ಬೀಟ್ರೂಟ್, ಕ್ಯಾರೆಟ್ ಮತ್ತು ಜಿಂಜರ್ ಈ ಮೂರರ ಒಂದು ಮಿಶ್ರಿತವಾದ ಒಂದು ಜ್ಯೂಸ್ ಅನ್ನ ರೆಗ್ಯುಲರ್ ಆಗಿ ಒಂದು 200 ml ಡೈಲಿ ಕುಡಿತಾ ಬಂದಲ್ಲಿ, ಒಂದಿನ 2 ದಿನ ಅಲ್ಲ, ಅಟ್ಲೀಸ್ಟ್ ಒಂದು 2 ರಿಂದ 3 ವಾರ ತಗೊಳ್ತಾ ಬಂದಲ್ಲಿ ನೀವು ಬೇರೆ ಬೇರೆ ಪೇನ್ ಕಿಲ್ಲರ್ ಗಳಿಗೆ, ತುಂಬಾ ದೀರ್ಘವಾದ ಕಾಯಿಲೆಗಳಿಂದ ದೀರ್ಘ ನೋವುಗಳಿಂದ ಬಳಲ್ತಾ ಇದ್ರೆ ಆ ಪೇನ್ ಕಿಲ್ಲರ್ಗೆ ದಾಸರಾಗುವಂತ ಒಂದು ಪ್ರಮೇಯವನ್ನ ತಪ್ಪಿಸುತ್ತೆ ಅಂತ ವೈಜ್ಞಾನಿಕವಾಗಿ ಪುರವಾಗಿದೆ. ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಇದೇ ತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಅದಕ್ಕಿಂತ ಮುಂಚೆ ನಿಮಗೆ ಇದನ್ನು ಮಾಡ್ಕೊಳಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ದಿನ ಮಾಡ್ಕೋಬೇಕಲ್ಲ ಸರ್, ಏನಾದ್ರು ಒಂದು ಅದಕ್ಕೊಂದು ರೆಮಿಡಿ, ಏನಾದ್ರು ನ್ಯಾಚುರಲ್ ಆಗಿರುವಂತ ಏನಾದ್ರು ಸಪ್ಲಿಮೆಂಟ್ ಇದೆ ಅಂತ 100% ಇದೆ ವೀಕ್ಷಕರೇ. ನಂದೇ ಡಾಕ್ಟರ್ ಸರ್ಜಾ ಫಾರ್ಮುಲೇಷನ್ ನಲ್ಲಿ ಈ ಒಂದು ಬೆಕ್ಯಾಟ್ ಜಿನ್ ಅಂತ ಒಂದು ಡ್ರೈ ಪೌಡರ್ ತಗೊಂಡ್ಬಂದಿದ್ದೀನಿ. ಆ ಡ್ರೈ ಪೌಡರ್ ಹೆಂಗೆ ಅಂತ ಹೇಳಿದ್ರೆ, ಅದಕ್ಕೆ ಈ ಡ್ರೈ ನಾವ್ ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಸುಲ್ಬಿಟ್ಟು ವಿ ಹ್ಯಾವ್ ಎ ಡ್ರೈ ಯೂನಿಟ್, ಅದರಲ್ಲಿ ಡ್ರೈ ಮಾಡ್ತೀವಿ. ವೆರಿ ನ್ಯಾಚುರಲ್ ಫಾರ್ಮ್ ನ, ಪ್ಯೂರೆಸ್ಟ್ ಫಾರ್ಮ್ ನ, ಅದ್ರ ಎಕ್ಸ್ಟ್ರಾಕ್ಟೆಡ್ ಫಾರ್ಮ್ ನ ನಾವು ಯೂಸ್ ಮಾಡ್ತಿದೀವಿ. ಜೊತೆಗೆ ಈ ಬೀಟ್ರೂಟ್, ಕ್ಯಾರೆಟ್, ಜಿಂಜರ್ ಸಮ ಪ್ರಮಾಣದಲ್ಲಿ ಇರುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ. ಜೊತೆಗೆ ಶೆಲ್ಲಕ್ಕಿ ಅನ್ನೋದು ಒಂದು ಜಾಯಿಂಟ್ ಸಪ್ಲಿಮೆಂಟ್, ಎಸ್ಪೆಷಲಿ ಜಾಯಿಂಟ್ ಹೆಲ್ತ್ ಗೆ. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿದ್ರೆ ಶೆಲ್ಲಕ್ಕಿಯಲ್ಲಿರುವಂತಹ ಆಲ್ಫಾ ಕೀಟೋ ಬೋಸ್ವೆಲಿಕ್ ಆಸಿಡ್ ಅನ್ನೋ ಅಂಶ ನಮ್ಮ ಜಾಯಿಂಟ್ ಹೆಲ್ತ್ ನ, ನಮ್ಮ ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಅರ್ಶನದ ಎಕ್ಸ್ಟ್ರಾಕ್ಟ್ ಕುರ್ಕುಮಿನ್ ಅನ್ನ ಕೂಡ ಯೂಸ್ ಮಾಡಿದೀವಿ. ಜೊತೆಗೆ ಪೈಪರ್ ನಿಗ್ರಮ್, ನಮ್ಗೆ ಗೊತ್ತಿರಂಗೆ ಎಲ್ಲರಿಗೂ ಕೂಡ ಈ ಕಾಳು ಮೆಣಸಿನ ಪುಡಿ ಕೂಡ ಈ ಪೇನ್ ಕಿಲ್ಲರ್ ಆಗಿ ವರ್ಕ್ ಮಾಡುತ್ತೆ ಮತ್ತು ನಮ್ಮ ಜಾಯಿಂಟ್ಗೆ ಒಳ್ಳೆ ಒಂದು ಹೀಟ್ ಅನ್ನ ಕೊಡೋದ್ರಿಂದ ನಮ್ಮ ಮಾಂಸಖಂಡಗಳಿಗೆ, ನಮ್ಮ ಮೂಳೆಗಳಿಗೆ ಬಲವನ್ನ ತುಂಬುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪುರವಾಗಿದೆ. ಹಾಗಾಗಿ ಬೀಟ್ರೂಟ್, ಕ್ಯಾರೆಟ್, ಜಿಂಜರ್ ಜೊತೆಗೆ ಬರುವಂತಹ ಈ ಶೆಲ್ಲಕ್ಕಿ ಮತ್ತು ಕುರ್ಕುಮಿನ್ ಮತ್ತು ಪೆಪ್ಪರ್ ಗುಣಗಳು ಇಷ್ಟು ಸೇರಿದೆ. 1 ಟೀ ಸ್ಪೂನ್ ಇದನ್ನ ನೀರಲ್ಲಿ ಹಾಕ್ಬಿಟ್ಟು ರಾತ್ರಿ ಹೊತ್ತು 8 ಗಂಟೆಗೆ ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಅದನ್ನ ಸೋಸ್ಕೊಂಡು ಕುಡಿತಾ ಬರೋದ್ರಿಂದ ಇದೇ ಎಫೆಕ್ಟ್, ಇನ್ನೂ ಎನ್ಹಾನ್ಸ್ಡ್ ಎಫೆಕ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಅವಶ್ಯಕತೆ ಇದ್ದವರು ಈ ಕೆಳಗೆ ಬರ್ತಾ ಇರುವಂತ ನಂಬರ್ ಕರೆ ಮಾಡ್ಬಿಡ್ಬೇಕಾರೆ ಇದನ್ನ ತರಿಸ್ಕೊಳ್ಳಿ. ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ ಏನಲ್ಲ, ಒಂದು ಬಾಕ್ಸ್ ನಿಮಗೆ 1 ತಿಂಗಳಿಗೆ ಬರುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೊಂದು ಸಲ ಇದೇ ತರ ಒಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.